ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನ್ಯೂಸ್ ನಂಬರ್ 1, ಸೆಪ್ಟೆಂಬರ್ 30, 2023 ಡೆಡ್ಲೈನ್ ನಿಮ್ಮ ಮ್ಯೂಚುವಲ್ ಫಂಡ್ಗಳಲ್ಲಿ ನಾಮಿನೇಷನ್ ಅನ್ನು ಬರೀಲಿಕ್ಕೆ. ರೆಕಾರ್ಡ್ಸ್ ಪ್ರಕಾರ 25 ಲಕ್ಷ ಪ್ಯಾನ್ ಹೋಲ್ಡರ್ಸ್ ಎಟ್ ಟು ಅಪ್ಡೇಟ್ ದೇರ್ ನಾಮಿನೇಷನ್ ಡೀಟೇಲ್ಸ್. ಈ ಡೆಡ್ಲೈನು ಸೇಬಿಯವರು ಕೊಟ್ಟಿದ್ರು ಮಾರ್ಚ್ 20, 2023 ತುಂಬಾ ಜನ ಮಾಡಿಲ್ಲ ಅಂತೇಳಿ ಸೆಪ್ಟೆಂಬರ್ 30ಕ್ಕೆ 2023ಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು. ಬಹಳ ಜನ ಇನ್ವೆಸ್ಟರ್ಸು ಆ ಅಪ್ಡೇಟ್ ಮಾಡಲಿಕ್ಕೆ ನಾಮಿನೇಷನ್ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸುಮಾರು ಜನ ಮ್ಯೂಚುವಲ್ ಫಂಡ್ ಆಫೀಸ್ಗಳಿಗೆ ಕೂಡ ಹೋಗಿದ್ದಾರೆ. ಆದ್ದರಿಂದ ನಮ್ಮ ಹೂಡಿಕೆದಾರರು ಯಾರಾದ್ರೂ ಇದ್ದೆ ನಿಮ್ಮ ಮ್ಯೂಚುವಲ್ ಫಂಡ್ ಅಲ್ಲಿ ನೋಡಿ, ಅಲ್ಲಿ ನಾಮಿನೇಷನ್ ಅಂತ ಬರೆದಿರುತ್ತೆ. ಆ ನಾಮಿನೇಷನ್ ಜಾಗ ಖಾಲಿ ಇದ್ರೆ ಅದನ್ನ ಆದಷ್ಟು ಬೇಗ ಫಿಲ್ಅಪ್ ಮಾಡಬೇಕಾಗುತ್ತೆ. ಈಗಾಗಲೇ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಈಗ ನ್ಯೂಸ್ ನಂಬರ್ 2, ರೆಲಿಗೇರ್ ಎಂಟರ್ಪ್ರೈಸಸ್ ಫಾಲ್ಸ್ 7%. ಪ್ರಮೋಟರ್ ಗ್ರೂಪ್ ಆಫ್ ಡಾಬರ್ ಅಂದ್ರೆ ಬರ್ಮನ್ ಫ್ಯಾಮಿಲಿ ಅವ್ರು ಅನೌನ್ಸ್ ಮಾಡಿದ್ದಾರೆ, ಓಪನ್ ಆಫರ್ ಟು ಅಕ್ವೈರ್ 9 crore ಶೇರ್ಸ್ ಆಫ್ ರೆಲಿಗೇರ್ ಎಂಟರ್ಪ್ರೈಸಸ್ ಲಿಮಿಟೆಡ್. ಸದ್ಯಕ್ಕೆ ಬರ್ಮನ್ ಫ್ಯಾಮಿಲಿ ಅವ್ರ ಹತ್ರ 26.52% ಇದೆ. 50% ಅಲ್ಲಿ ಉಳಿದದ್ದನ್ನು ಅವರು ಪರ್ಚೇಸ್ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಸೇಬಿಯ ರೂಲ್ಸ್ ಪ್ರಕಾರ ಯಾರ ಹತ್ರ 25%ಗಿಂತ ಜಾಸ್ತಿ ಶೇರು ಯಾವುದಾದ್ರೂ ಕಂಪನಿ ಇದ್ರೆ ಉಳಿದದ್ದನ್ನು ತಗೋಬೇಕು ಅಂತಂದ್ರೆ ಅವರು ಅದನ್ನು ಓಪನ್ ಆಫರ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಬರ್ಮನ್ ಫ್ಯಾಮಿಲಿ ಅವರು ಇದನ್ನು ತಗೊಂಡ್ಮೇಲೆ 53.94% ರೆಲಿಗೇರ್ ಎಂಟರ್ಪ್ರೈಸ್ ಅವರ ಹತ್ರ ಹೋದಂಗಾಗುತ್ತೆ. ಆಫರ್ ಪ್ರೈಸ್ 235 ಇದೆ. ಮತ್ತೆ 7% ಕೆಳಗೆ ಬಿದ್ಮೇಲೆ ಈಗ 253ರಿಂದ ಕೆಳಗೆ ಬಂದಿದೆ. ಆದ್ದರಿಂದ ಬರ್ಮನ್ ಫ್ಯಾಮಿಲಿಯವರು ಬೈಯಿಂಗ್ ದ ಶೇರ್ಸ್ ಆಫ್ ರೆಲಿಗೇರ್ ಎಟ್ ಎ ಡಿಸ್ಕೌಂಟ್. ಮುಂಬೈ ಬೇಸ್ಡ್ ರೆಲಿಗೇರ್ ಎಂಟರ್ಪ್ರೈಸಸ್ ಅವರು ಏನ್ ಮಾಡ್ತಾರೆ ಅಂತ ಕುತೂಹಲ ಇರ್ಬೋದು. ಅವರು ಡೈವರ್ಸಿಫೈಡ್ ಫೈನಾನ್ಷಿಯಲ್ ಸರ್ವಿಸಸ್ ಆಫರ್ ಮಾಡ್ತಾರೆ 400 ಸಿಟೀಸ್ ಅಲ್ಲಿ. ಮತ್ತೆ ದೇ ಗಿವ್ ಲೋನ್ಸ್ ಟು ಸ್ಮಾಲ್ ಬಿಸ್ನೆಸ್, ಅಫೋರ್ಡಬಲ್ ಹೌಸಿಂಗ್ ಫೈನಾನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಂಡ್ ರಿಟೇಲ್ ಬ್ರೋಕಿಂಗ್. ಈಗ ನ್ಯೂಸ್ ನಂಬರ್ 3, ಇಂಡಿಯನ್ಸ್ ಹ್ಯಾವ್ 5 days ಟು ಡಿಪಾಸಿಟ್ 24,000 crores. RBI ಅವರು ಆರ್ಡರ್ ಮಾಡಿದ್ದಾರೆ 2000 ನೋಟ್ಸ್ ಅನ್ನು ಮೇ 19ನೇ ತಾರೀಕಿನಿಂದ ಸೆಪ್ಟೆಂಬರ್ 30ನೇ ತಾರೀಕೊಳಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಆದರೂ ಕೂಡ ಅಂಕಿ ಅಂಶಗಳ ಪ್ರಕಾರ 7% ನೋಟ್ಸ್ ಸರ್ಕ್ಯುಲೇಷನ್ ಅಲ್ಲಿ ಆಸ್ ಆನ್ 1 ಸೆಪ್ಟೆಂಬರ್ ಅದು ಇನ್ನೂ ಕೂಡ ಎಕ್ಸ್ಚೇಂಜ್ ಆಗಿಲ್ಲ. ವರ್ತ್ 24,000 ಕೋಟಿ. 2000 ನೋಟು ಇಂಟ್ರೊಡ್ಯೂಸ್ ಆಗಿದ್ದು ನವೆಂಬರ್ 2016ರಲ್ಲಿ. ಮತ್ತೆ 1,500 ರೂಪಾಯಿ ನೋಟು ವರ್ ಡಿಮಾನಿಟೈಸ್ ಟು ರೆಡ್ಯೂಸ್ ದ ಕರಪ್ಷನ್. ಈ ವರ್ಷ ಸೆಪ್ಟೆಂಬರ್ 30ನೇ ತಾರೀಕು 2,000 ರೂಪಾಯಿ ನೋಟ್ ಏನಾದರೂ ನಿಮ್ಮ ಹತ್ರ ಇದೆ ಅದನ್ನ ಟ್ರಾನ್ಸಾಕ್ಷನ್ ಅಲ್ಲಿ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಮೇಲೆ ಎಕ್ಸ್ಚೇಂಜ್ ಮಾಡಬೇಕು ಅಂತಂದ್ರೆ ನೀವು RBI ಹೋಗ್ಬೇಕು. ಅಲ್ಲಿ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಯಾಕೆ ಅದನ್ನ ಇವತ್ತಿನವರೆಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ಅಂತ. ಈಗ ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಆಕಾಶ ಏರ್ ನಿವೆಸ್ಟ್ ಏರ್ಲೈನ್ ಅವರು 3,200 ಕೋಟಿಯನ್ನು ರೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ತಮ್ಮ ಎಕ್ಸ್ಪಾನ್ಷನ್ಗಾಗಿ. ಮತ್ತೆ ಶೇರ್ಸ್ ಆಫ್ ಡೆಲ್ಟಾ ಗ್ರೂಪ್ ವಿಚ್ ರನ್ಸ್ ಕ್ಯಾಸಿನೋಸ್ ಇನ್ ಗೋವಾ 19% ಕೆಳಗೆ ಬಿತ್ತು. ಯಾಕಂದ್ರೆ ಸರ್ಕಾರ ಅವರಿಗೆ ನೋಟಿಸ್ ಕಳಿಸಿದೆ 16,822 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಜುಲೈ 2017 ಟು ಮಾರ್ಚ್ 2022. Company is planning to legally oppose this tax demand notice from government. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ಡಾಕ್ಟರ್ ಭರತ್ ಚಂದ್ರ ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೆಗಳಿಗೆ ಉತ್ತರ ಅಂತ ಒಂದು ಸೆಷನ್ ಮಾಡ್ತಾ ಇದ್ದೇವೆ. ನಾಳೆ 26ನೇ ತಾರೀಕು ಸೆಪ್ಟೆಂಬರ್ ಮಂಗಳವಾರ ರಾತ್ರಿ 9:15 ಯೂಟ್ಯೂಬ್ ಅಲ್ಲಿ ಲೈವ್ ಕ್ವಶನ್ ಆನ್ಸರ್ ಸೆಷನ್. ಅದರಲ್ಲಿ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಅಲ್ಲಿ ಅದು ನಡೆಯುತ್ತೆ. ಪ್ರಶ್ನೆಗಳನ್ನು ಕೇಳುವವರು ಡಾಕ್ಟರ್ ಭರತ್ ಚಂದ್ರ ವಿದ್ಯಾರ್ಥಿಗಳು ಮಾತ್ರ. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನಿಫ್ಟಿ 50 ಓಪನಿಂಗ್ ಹೈ, ಲೋ ಅಂಡ್ ಕ್ಲೋಸ್ ಡೀಟೇಲ್ಸ್. ನಿಫ್ಟಿ ಇವತ್ತು 0.3% ಮೇಲಕ್ಕೆ ಹೋಯಿತು, ಕ್ಲೋಸ್ಡ್ ಅಟ್ 19,675. ಮತ್ತು ಸೆನ್ಸೆಕ್ಸ್ ಇವತ್ತು 15 ಪಾಯಿಂಟ್ ಮೇಲಕ್ಕೆ ಹೋಗಿ 66,024ರಲ್ಲಿ ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಇವತ್ತಿನ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. ಬಜಾಜ್ ಫೈನಾನ್ಸ್ ಇವತ್ತು 4.66% ಮೇಲೆ ಹೋಗಿದೆ. ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ 2.6% ಮೇಲಕ್ಕೆ ಹೋಗಿದೆ. ಬಜಾಜ್ ಫಿನ್ಸರ್ವ್ 2.18% ಮೇಲಕ್ಕೆ ಹೋಗಿದೆ.
ಇವತ್ತಿನ ಟಾಪ್ ಲೂಸರ್ಸ್ ನಿಫ್ಟಿಯಲ್ಲಿ ಹಿಂಡಾಲ್ಕೋ -1.98, SBI ಲೈಫ್ ಇನ್ಶೂರೆನ್ಸ್ -1.87, ಹೀರೋ ಮೋಟೋಕಾರ್ಪ್ -1.59%. ಈಗ ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. IRCTC ಇವತ್ತು 3.9% ನೆಲಕ್ಕೋಯ್ತು. ಇಂಡಸ್ ಟವರ್ಸ್ +1.47%, ACC +1.09%. ಟಾಪ್ ಲೂಸರ್ಸ್ ನಿಫ್ಟಿ ನೆಕ್ಸ್ಟ್ 50, ಬರ್ಜರ್ ಪೇಂಟ್ಸ್ -8.65%, ICICI ಲೊಂಬಾರ್ಡ್ -2.07% ಮತ್ತು ಕೆನರಾ ಬ್ಯಾಂಕ್ -2.06%. ಈಗ ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಅಡ್ವಾನ್ಸ್ ಇವತ್ತು 963 ಸ್ಟಾಕ್ಸ್ ಅಂದ್ರೆ 47%, ಡಿಕ್ಲೈನ್ 1099 ಸ್ಟಾಕ್ಸ್ ಅಂದ್ರೆ 53%. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 24 ಕ್ಯಾರೆಟ್ ₹5,995 per gram, ಸಿಲ್ವರ್ ಪ್ರೈಸ್ ₹75 per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $1ಗೆ ರುಪಿ 83.14 ಪ್ಲಸ್ 0.24 ಮತ್ತು ಒಂದು ಯೂರೋಗೆ ರುಪೀಸ್ 88.35 ಪ್ಲಸ್ 0.16. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಹೈ. ಇಂಡಿಯನ್ ಬ್ಯಾಂಕು 435, 52 ವಾರದ ಹೈಯೆಸ್ಟ್, ಇವತ್ತು ಕ್ಲೋಸಿಂಗ್ 431. ಮಾರುತಿ ಸುಜುಕಿ 52 ವಾರದ ಹೈಯೆಸ್ಟ್ 10,720, ಕ್ಲೋಸಿಂಗ್ ಪ್ರೈಸ್ ಇವತ್ತು 10,588. ಯೂನಿಯನ್ ಬ್ಯಾಂಕ್ 104 ವರ್ಸಸ್ 102. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಲೋ. ಇವತ್ತು ಯಾವ ಷೇರು ಕೂಡ ಈ ಪಟ್ಟಿಯಲ್ಲಿ ಇಲ್ವೇ ಇಲ್ಲ. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಹ್ಯಾಂಗ್ ಇವತ್ತು -1.82%, ಜಪಾನ್ ನಿಕ್ಕಿ +0.85%, ಜರ್ಮನಿ ಡ್ಯಾಕ್ಸ್ -0.66%, ಫ್ರಾನ್ಸ್ ಕ್ಯಾಕ್ -0.57%, UK ಫುಟ್ಸಿ 0.51%, US ನ್ಯಾಸ್ಡ್ಯಾಕ್ ನಿನ್ನೆದು 0.09%. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.